ಅದೇ ರೀತಿ ಕಾಮರ್ಸ್ ಇರ್ಬೋದು. ಈ ಥರ PUC ಮುಗಿಸಿರೋ ಅಂಥವ್ರು ಒಂದು ಎಕ್ಸಾಮ್ ಬಗ್ಗೆ ಅವ್ರಿಗೆ ಇವತ್ತು ಮಾಹಿತಿ ಕೊಡ್ತಿದ್ದೇನೆ. ಅದು ಯಾವುದು ಅಂದರೆ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಫಾರ್ ಮ್ಯಾನೇಜ್ಮೆಂಟ್ ಎಕ್ಸಾಮ್ ಅಂತೇಳಿ IP MAT ಅಂತ ಹೇಳಿ ನಡೆಯುತ್ತೆ. ಒಂದು ಉತ್ತಮವಾದ ಎಕ್ಸಾಮು, ಒಂದು 5 years ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಫಾರ್ ಮ್ಯಾನೇಜ್ಮೆಂಟ್ ಬಗ್ಗೆ ಇಂಟ್ರೆಸ್ಟ್ ಇರೋ ಅಂಥವ್ರು ಈ ಎಕ್ಸಾಮ್ನ ಬರೀಬೋದು. 5 years ಇಂಟಿಗ್ರೇಟೆಡ್ ಪ್ರೋಗ್ರಾಮು, ಅದರಲ್ಲಿ ನಿಮಗೆ 5 yearsಲ್ಲಿ BBA ಮತ್ತು MBA ಎರಡೂ ಸೇರಿಕೊಂಡು 5 years ಇರುತ್ತೆ. ಇದು ಕಾಲೇಜ್ಗಳನ್ನ ಯಾವ್ಯಾವೆಲ್ಲ ಇದಾವೆ ಅಂತ ಬಂದಾಗ IIMs ನೀವು ಕೇಳಿದ್ದೀರಾ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತೇಳಿ ಇಂಡೋರು, ರೋಹ್ತಕ್, ರಾಂಚಿ, ಅಮೃತ್ಸರ್, ಅದೇ ರೀತಿ ಶಿಲಾಂಗ್, ದೆಲ್ಲಿ, ಜಮ್ಮು, ಶ್ರೀರಾಮ್ಪುರ್, ಅದೇ ರೀತಿ ಬೆಂಗಳೂರು, ಈ ಥರ ತುಂಬ ಕಡೆ IIMs ಕಾಲೇಜ್ ಇರ್ತವೆ. ಅಲ್ಲಿ ನೀವು ಈ ಎಕ್ಸಾಮ್ನ ಬರೆದು ಸೆಲೆಕ್ಟ್ ಆಗ್ಬೋದು. ಯಾರೆಲ್ಲ ಸೆಕೆಂಡ್ PUC ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಇರೋರು ಬರಿಬೋದಂಥ ಎಕ್ಸಾಮು. ಇದರ ಅಪ್ಲಿಕೇಶನ್ಸ್ ಎಲ್ಲ ಬಂದು ಫೆಬ್ರವರಿ, ಮಾರ್ಚ್ ಈ ಟೈಮಲ್ಲಿ ನಿಮಗೆ ಕಾಲ್ಫರ್ ಮಾಡ್ತಾರೆ. ಎಕ್ಸಾಮ್ ಬಂದು ಮೇನಲ್ಲಿ ಇರುತ್ತೆ. ನೆನ್ಪಿಟ್ಕೊಳ್ಳಿ, 100% ನಿಮಗೆ ಪ್ಲೇಸ್ಮೆಂಟ್ ಆಗೋ ಒಂದು ಅವಕಾಶ ಇರುತ್ತೆ. more than 30 lakhs per annum ಅಲ್ಲಿ ನಿಮಗೆ ಜಾಬ್ ಸಿಗೋ ಅಂಥ ಅವಕಾಶ ಇದೆ. ಹೈಯೆಸ್ಟ್ ಪ್ಯಾಕೇಜ್ ಅಂತ ಬಂದರೆ 1 ಕೋಟಿಗೂ ಹೆಚ್ಚಿರೋ ಅಂಥದ್ದು. ಈ IP MAT ಎಕ್ಸಾಮ್ ಬರೆದು ಮೆರಿಟ್ ಪ್ರಕಾರ ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು ಅವರಿಗೆ ಪರ್ಸ್ನಲ್ ಇಂಟರ್ವ್ಯೂ ಅಂತ ಹೇಳಿ ಮಾಡ್ತಾರೆ. ಈ ಮೆರಿಟ್ ಎಕ್ಸಾಮ್ನಲ್ಲಿ ಏನು ಸ್ಕೋರ್ ತಗೊಂಡಿರ್ತೀರಿ ಅದು 60%ನ ತಗೊತಾರೆ. ಅದೇ ರೀತಿ 40% ಇಂಟರ್ನಲ್ಲಿ ತೊಗೊಂಡಿರೋ ಮಾರ್ಕ್ಸ್ ಪ್ರಕಾರ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಏನೆಲ್ಲ ಸಿಲೆಬಸ್ ಇರುತ್ತೆ ಅಂತ ಬಂದಾಗ ಲಾಜಿಕಲ್ ರೀಸನಿಂಗ್ ಇರುತ್ತೆ, ವರ್ಬಲ್ ಎಬಿಲಿಟಿ ಇರುತ್ತೆ, ರೀಡಿಂಗ್ ಕಂಪ್ಯಾರಿಸನ್ ಇರುತ್ತೆ, ಈ ಥರದ್ದೆಲ್ಲ ಇರುತ್ತೆ. ಕೆಲವು ಸಲ JEE ಮೇನ್ಸ್ ಮುಖಾಂತರನೂ ನೀವು ಸೇರೋ ಒಂದು ಅವಕಾಶನೂ ಸಿಗುತ್ತೆ. ಅಂದರೆ ಕೆಲವು ಸೀಟ್ಸ್ ರಿಸರ್ವ್ ಇರುತ್ತೆ. JEE ಮೇನ್ಸ್ ಅವ್ರಿಗೆ ಇಷ್ಟು ಸೀಟ್ ಅಂತ ಇರುತ್ತೆ. ಅದೇ ರೀತಿ SAT ಎಕ್ಸಾಮ್ ಬರೆದವ್ರಿಗೆ ಇಷ್ಟು ಸೀಟ್ ಅಂತ ಇರುತ್ತೆ. ACT ಸ್ಕೋರ್ಸ್ ಮುಖಾಂತರನೂ ಈ ಕಾಲೇಜ್ಗೆ ಸೇರೋವಂಥ ಒಂದು ಅವಕಾಶ ಇರುತ್ತೆ. ನೋಡ್ಕೊಳ್ಳಿ, ಯಾರೆಲ್ಲ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಿಗೆ ಜಾಯ್ನ್ ಆಗಬೇಕು ಅಂತಿದ್ದೀರಿ, ಈ IP MAT ಎಕ್ಸಾಮ್ ಬರೆದು ಇಂಟಿಗ್ರೇಟೆಡ್ 5 years ಕೋರ್ಸ್ BBA MBAಗೆ ಜಾಯ್ನ್ ಆಗ್ಬೋದು. ಸೈನ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಎಲ್ಲ ವಿದ್ಯಾರ್ಥಿಗಳು ಈ ಎಕ್ಸಾಮ್ನ ಬರೆಯೋ ಅಂಥ ಒಂದು ಅವಕಾಶ ಇದೆ. ಸೈನ್ಸ್ ಅವ್ರು JEE ಮುಖಾಂತರನೂ ಸೇರ್ಕೋಬೋದು. ಅದೊಂದು ಒಳ್ಳೆಯ ಅವಕಾಶ ಇದೆ, ಉಪಯೋಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು.